ಕೊಡಗು ಮೈಸೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿಜಯ್ ಕುಮಾರ್ ಅವರ ಬೆಂಬಲಿಗರ ಗದ್ದಲ ಜೋರಾಗ್ತಾ ಇದೆ. ವಿಜಯ್ ಕುಮಾರ್ಗೆ ಅನ್ಯಾಯ ಆಗಿದೆ ಅಂತ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಕೊಡಗು ಹಾಗೂ ಮೈಸೂರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ವಿಜಯ್ ಕುಮಾರ್ ಅವರು. ಅವ್ರಿಗೆ ಕೊನೆ ಟೈಮ್ ನಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ. ಹೀಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿಜಯ್ ಕುಮಾರ್ ಅವರ ಬೆಂಬಲಿಗರು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತದ್ದು. ಸಿಎಂ ಅವರ ಮುಂದೆನೆ ಅನ್ಯಾಯ ಅನ್ಯಾಯ ಅಂತ ಕೂಗಿ ಘೋಷಣೆಯನ್ನ ಕೂಡ ಕೂಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ನಲ್ಲಿ. ಇವರೆಲ್ಲ ವಿಜಯ್ ಕುಮಾರ್ ಅವರ ಬೆಂಬಲಿಗರಂತೆ. ಇವರೆಲ್ಲ ಒಂದ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಟ್ಯಾಕಲ್ ಮಾಡೋದಕ್ಕೆ ನೋಡ್ತಾ ಇರುವಂತದ್ದು. ಅವರ ಮುಂದೆನೆ ಈಗ ಅನ್ಯಾಯ ಆಗಿದೆ ವಿಜಯ್ ಕುಮಾರ್ ಅವ್ರಿಗೆ ಅಂತ ತಮ್ಮ ಘೋಷಣೆಯನ್ನ ಕೂಗಿ ಒಂದ್ ರೀತಿಯಾಗಿ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಪಕ್ಷ ಅವರನ್ನ ಗುರುತಿಸಿ 10 ವರ್ಷಗಳ ಅವರ ಹಿತವನ್ನ ಕಾಪಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಲೋಕಸಭೆಗೆ ಕಳಿಸಿಕೊಡಬೇಕು. ಅವರು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರ್ತಾರೆ. ಯಾಕಂತಂದ್ರೆ ಬಿಜೆಪಿ ಯಾರು ಕೂಡ ಬಾಯಿ ಬಿಡಲಿಲ್ಲ.